ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ವಿಲೇಜ್ ಕುಕಿಂಗ್ ಚಾನಲ್. ದೊನ್ನೆ ಬಿರಿಯಾನಿ ಮನೇಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಿಲ್ಟ್ರಿ ಹೋಟ್ಲ್ ಸ್ಟೈಲಲ್ಲೇ ಕೆಜಿ ಅಷ್ಟು ಚಿಕನ್ ಹಾಕೋತೀನಿ ನೋಡಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋತೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕೋತೀನಿ. ಆಮೇಲೆ 1 ಕಪ್ಪಷ್ಟು ಮೊಸರು ಹಾಕೋತೀನಿ. ಒಂದು 1/4 ಲೀಟ್ರಷ್ಟು. ಒಂದು ಕೆ ಜಿಗೆ ಒಂದು 1/4 ಲೀಟ್ರ್ ಬೇಕಾಗ್ಬೋದು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬಿಡೋಣ. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವತ್ತು 5 ನಿಮಿಷ ಬಿಡೋಣ. ಇದು 5 ನಿಮಿಷ ಇದರಲ್ಲಿ ನೆನೆಯಲಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಗೆಡ್ಡೆ ಈರುಳ್ಳಿ ಹಾಕೋತೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಹಾಕೋತೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತೀನಿ. ಸ್ವಲ್ಪ ಪುದೀನ ಹಾಕೋತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಒಂದು 15ರಿಂದ 20 ಹಸಿಮೆಣಸಿನ್ಕಾಯಿ ಹಾಕೋತೀನಿ. ಈಗ ನುಣ್ಣಗೆ ರುಬ್ಕೋತೀನಿ. 1 ಸ್ಪೂನಷ್ಟು ಗರಂ ಮಸಾಲ ಹಾಕೋತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಧನಿಯಾ ಪೌಡಿ ಹಾಕೋತೀನಿ. ಮಿಕ್ಸ್ ಆಯಿತು. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತೀನಿ. ಈ ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಒಂದು 2 ತೊಗೊಂಡಿದ್ದೀನಿ. 2 ಕಲ್ಲುವ, 3 ಏಲಕ್ಕಿ, ಸ್ವಲ್ಪ ಚಕ್ಕೆ, ಒಂದು 3 ಲವಂಗ ಇಷ್ಟು ಹಾಕೋತೀನಿ. ಇದಕ್ಕೆ ಒಂದು 2 ಗೆಡ್ಡೆ ಈರುಳ್ಳಿ ಸಣ್ಣಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಬಿಡಿಯಾಗೆಲ್ಲ ಬಿಟ್ಕೊಂಡಿದ್ಯಾ. ಈಗ ಚಿಕನ್ ಹಾಕೊಳ್ಳೋಣ. ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ನಾವು ಹಾಗೆ ರುಬ್ಕೊಂಡ್ವಲ್ಲ ಆ ಮಸಾಲೆ ಹಾಕೊಳ್ಳೋಣ. ಗ್ರೀನ್ ಮಸಾಲೆ. ಒಂದೂವರೆ ಕಪ್ಪು ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕು, ಒಂದು 3 ಲೋಟ ನೀರು, 3 ಕಪ್ ನೀರು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಸ್ವಲ್ಪ ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ಅಕ್ಕಿ ತೊಳೆದು ಹಾಕ್ಬಿಟ್ಟು ಇದಕ್ಕೆ ಒಂದು 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೊಬಿಡೋಣ. ಟೊಮೊಟೊ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಬಿಟ್ಕೊಳ್ಳೋಣ. ಒಂದು ಕುದಿ ಬಂದಿದೆ, ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ಈಗ ಅಕ್ಕಿ ಹಾಕ್ಕೊಂಡಿದ್ದೀನಲ್ವಾ, ಇದಕ್ಕೆ ರುಚಿಗೆ ತಕ್ಕನಾಗ ಉಪ್ಪು ಹಾಕೊಳ್ಳೋಣ. ಆವಾಗಲೇ ಬಂದು ಚಿಕನ್ಗೆ ಮಾತ್ರ ಹಾಕ್ಕೊಂಡಿದ್ದು. ಈಗ ಅನ್ನಕ್ಕೆ ತಕ್ಕನಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಹಾಕೋತಾ ಇದ್ದೀನಿ. ಒಂದು 2 ಕುಕ್ ಕೂಗಲಿ. ಹಾಗೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆ ಎಲ್ಲರೂ ಶೇರ್ ಮಾಡಿ. ಈ ದೊನ್ನೆ ಬಿರಿಯಾನಿಗೆ ಕಾಂಬಿನೇಷನ್ ಆಗಿ ಚಿಕನ್ ಸೇರ್ವನೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಮಡಿಕೋತಾ ಇದ್ದೀನಿ. ಜೊತೆಗೆ ಸೌತೆಕಾಯಿ ಒಂದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಡಿಕೋತೀನಿ. ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನೋಡಿ, ಈಗ ಈ ಬಿರಿಯಾನಿಗೆ, ಈ ದೊನ್ನೆ ಬಿರಿಯಾನಿಗೆ ಸ್ವಲ್ಪ ಸೇರ್ವ ಹಾಕ್ಕೊಂಡು
ಕಲಿಸ್ಕೊಂಡು ತಿಂತಾಯಿದ್ರೆ ಆ ಮಜನೇ ಬೇರೆ. ಇಲ್ಲೊಂದು ಲೆಗ್ ಪೀಸು ಹಾಕ್ಕೊಂಡಿದ್ದೀನಿ, 2 ಲೆಗ್ ಪೀಸ್ ಹೊಡೆಸಿದ್ದೆ ನೋಡಿ. ನೋಡಿ ಆ ಲೆಗ್ ಪೀಸ್ ಏನು ಸ್ಮೂತಾಗಿ ಬೆಂದಿದೆ ಅಂತ ನೋಡಿ. ಎಲ್ಲ ಹೇಗೆ ಕಲಸೋಗುತ್ತೆ, ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದರೆ ಸಾಕು ಎಲ್ಲ ಕಲಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬೆಂದಿದೆ ಬಿರಿಯಾನಿ ನೋಡಿ. ಸೂಪರ್.